ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಎಕ್ಸ್ಪರ್ಟ್ ಕ್ಲಾಸಸ್ ಲಿಂಗಸೂರಿನಿಂದ ನೇರವಾಗಿ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಹೌ ಟು ಸ್ಪೀಕ್, ರೀಡ್, ರೈಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಡೈಲಿ. ಓಕೆ, ಸೊ ಇವತ್ತು ನಾನು ದ ಸೆಂಟೆನ್ಸ್ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ನೀವು ಏನು ಮಾಡಿದ್ದೀರಿ, ಟೆನ್ಸಸ್ಸನ್ನು ಸಂಪೂರ್ಣವಾಗಿ ಕಲ್ತಿದ್ದೀರಿ. ಓಕೆ, ಟುಡೇ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಯು the sentence. What is sentence, how many types of sentence, and how to write the sentence is a very important in the English grammar, because everyone are writing a letter, everyone writing a lessons, everyone writing exams. They are making many mistakes. They don't know how to use the capital letters, how to use the small letter, where to use the small letter, when to use the small letters. Okay, they don't know the particular types. And so that I am going to introduce the today total clarify you the sentence. ಓಕೆ, ಸೆಂಟೆನ್ಸ್ ಅಂದರೆ ಏನು, ಎಷ್ಟು ಟೈಪ್ಸ್ ಇರುತ್ತೆ, ಓಕೆ ಅವು ಯಾವ ರೀತಿ ಇರುತ್ತೆ, ಸ್ಟ್ರಕ್ಚರು, ಬೇಸಿಕ್ ಮಾಡೆಲ್ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ ಆಗುವವರೆಗೆ ನೋಡಿದರೆ ಸೆಂಟೆನ್ಸ್ ಅಂದರೆ ಏನು ಅದು ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಯಾವುದೇ ಒಂದು ಮೆಸೇಜ್ ಬರೀಬೇಕಾದ್ರೆ, ಯಾವುದೇ ಒಂದು ಫೇಸ್ಬುಕ್ನಲ್ಲಿ ಹೆಡ್ಲೈನ್ ಕೊಡಬೇಕಾದ್ರೆ ಸೆಂಟೆನ್ಸ್ಗಳು, ಸ್ಟ್ರಕ್ಚರ್ಗಳು ಕರೆಕ್ಟಾಗಿದ್ದರೆ ಸರಿಯಾಗಿರುತ್ತೆ. ಇಲ್ಲಾಂದರೆ ಬೇರೆದವ್ರು ನೋಡಿ ತಪ್ಪಾಗಿತ್ತಂದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತಂದರೆ ನಗ್ತಾ ಇರ್ತಾರೆ. ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು. ನಿಮ್ಮ ಮೆಸೇಜ್ ಆಗಿರ್ಬೋದು, ಸೆಂಟೆನ್ಸ್ ಆಗಿರ್ಬೋದು, ಲೆಟರ್ ಆಗಿರ್ಬೋದು ಅಂತಂದರೆ ನೀವೆಲ್ಲರೂ ಈ ಕ್ಲಾಸನ್ನು ಸಂಪೂರ್ಣವಾಗಿ 5 to 10 minutes ವಿಡಿಯೋವನ್ನು ನೋಡಿದ್ರಿ ಅಂದರೆ 100% ಆಗಿ ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. 100% sure, there is no doubt at all. All the best. Let's begin the class today. What is sentence? Okay, definition: a group of words. A group of the words that makes a complete sense. Complete sense is called a sentence. ನೋಡ್ರಿ, ಗ್ರೂಪ್ ಆಫ್ ವರ್ಡ್ಸ್ ಅಂದರೆ ಗ್ರೂಪ್ ಆಫ್ ವರ್ಡ್ಸ್, ಇವೆಲ್ಲ ಗ್ರೂಪ್ಸ್ ಇದಾವಲ್ಲ, ಇವೆಲ್ಲ ವರ್ಡ್ಸು. ಓಕೆ, ಗ್ರೂಪ್ ಆಫ್ ವರ್ಡ್ಸ್ ದ್ಯಾಟ್ ಮೇಕ್ಸ್ ಅ ಕಂಪ್ಲೀಟ್ ಸೆನ್ಸ್. ಬರೀ ಗ್ರೂಪ್ ಆಫ್ ವರ್ಡ್ಸ್ ಇದ್ರೆ ಅಷ್ಟೇ ಅಲ್ಲ, ಹೌದಿಲ್ಲ, ವಿಚ್ ಗಿವ್ಸ್ ಕಂಪ್ಲೀಟ್ ಸೆನ್ಸ್ ಅಂದರೆ ಅದು ಕಂಪ್ಲೀಟಾಗಿ ಮೀನಿಂಗ್ ಕೊಡ್ತಾ ಇತ್ತು ಅಂತಂದರೆ, ಅದಕ್ಕೊಂದು ಮೀನಿಂಗ್ ಅರ್ಥ ಕೊಡ್ತಾ ಇತ್ತು ಅಂದ್ರೆ ಮಾತ್ರ ಅದಕ್ಕೆ ಸೆನ್ಸ್ ಅನ್ನೋದನ್ನು ಇತ್ತು ಅಂತಂದರೆ, ಅರ್ಥ ಅನ್ನೋದು ಇತ್ತು ಅಂತಂದ್ರೆ ಅದಕ್ಕೆ ಏನಂತೀವಿ ಅಂದ್ರೆ ನಾವು ವಾಕ್ಯ ಅಂತೀವಿ. ಓಕೆ, ಬರೀ ಶಬ್ದಗಳ ಜೋಡಣೆಗೆ ನಾವೇನನ್ನಲ್ಲ, ವಾಕ್ಯ ಅನ್ನಲ್ಲ. ಎಲ್ಲ ಶಬ್ದಗಳ ಜೋಡಣೆ ಇರಬೇಕು, ಅದರ ಜೊತೆಗೆ ಏನಿರಬೇಕಂತಂದರೆ ಮೀನಿಂಗ್ ಕೂಡ ಕೊಡಬೇಕು, ಅದಕ್ಕೆ ಅರ್ಥ ಕೂಡ ಕೊಡಬೇಕು, ಕಂಪ್ಲೀಟ್ ಅದಕ್ಕೆ ಸೆನ್ಸ್ ಇರಬೇಕು. ಸೊ ಇಟ್ ಈಸ್ ಕಾಲ್ಡ್ ಸೆಂಟೆನ್ಸ್. ಗ್ರೂಪ್ ಆಫ್ ವರ್ಡ್ಸ್ ದ್ಯಾಟ್ ಮೇಕ್ಸ್ ಎ ಕಂಪ್ಲೀಟ್ ಸೆನ್ಸ್ ಈಸ್ ಕಾಲ್ಡ್ ಎ ಸೆಂಟೆನ್ಸ್ ಅಂತ ಹೇಳಿದ್ದೀನಿ. ಓಕೆ, ಸೊ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಕ್ಯಾಪಿಟಲ್ ಲೆಟರ್ಸ್. ನೋಡಿರಿ, ಯಾವುದೇ ಸೆಂಟೆನ್ಸ್ ಬರೀರಿ ನೀವು, ಓಕೆ, ಆ ಸೆಂಟೆನ್ಸ್ ಏನಾಗಬೇಕಂದ್ರೆ ಕ್ಯಾಪಿಟಲ್ ಲೆಟರ್ನಿಂದ ಸ್ಟಾರ್ಟ್ ಆಗಬೇಕು. ಅರ್ಥ ಆಯ್ತಿಲ್ಲ? ನೋಡಿರಿ, ಪಲ್ಲವಿ ಪಿ ಈಸ್ ಅ ಕ್ಯಾಪಿಟಲ್, ಸಿಂಗ್ ಎಸ್ ಈಸ್ ಅ ಕ್ಯಾಪಿಟಲ್, ಅಸರ್ಟಿವ್ ಎ ಈಸ್ ಅ ಕ್ಯಾಪಿಟಲ್, ಐ ಇ. ಸೊ ಎವ್ರಿ ಸೆಂಟೆನ್ಸ್ ಬಿಗಿನ್ಸ್ ವಿತ್ ದ ಕ್ಯಾಪಿಟಲ್ ಲೆಟರ್ಸ್. ಡೆಫಿನೆಟ್ಲಿ ಇಟ್ ಈಸ್ 100% ಗ್ರಾಮ್ಯಾಟಿಕಲಿ ರೈಟ್. ಓಕೆ, ಸೊ ಅದರ್ವೈಸ್ it is wrong. Okay, sentence begins with the capital letters and ends with the full stop. Okay, ends with full stop is called perfect sentence. Okay, and examples: Pallavi is singing a song. Pallavi is singing. Pallavi ಹಾಡುತ್ತಿದ್ದಾಳೆ. ಪಲ್ಲವಿ ಹಾಡುತ್ತಿದ್ದಾಳೆ. ಏನನ್ನ? a song, ಒಂದು ಹಾಡನ್ನ. ಪಲ್ಲವಿ ಒಂದು ಹಾಡನ್ನು ಹಾಡುತ್ತಿದ್ದಾಳೆ. ಪಲ್ಲವಿ ಒಂದು ಹಾಡನ್ನು ಹಾಡುತ್ತಿದ್ದಾಳೆ. ಇಟ್ ಈಸ್ ಅ ಕರೆಕ್ಟ್ ಸೆಂಟೆನ್ಸ್. ಇನ್ ಕೇಸ್ ಇದೇ ನೋಡ್ರಿ, ಸಿಂಗಿಂಗ್ ಈಸ್ ಅ ಸಾಂಗ್, ಪಲ್ಲವಿ ಅಂತ ಇದೆ. ಇವು ಗ್ರೂಪ್ ಆಫ್ ವರ್ಡ್ಸ್ ಇದ್ದಾವೆ, ಬಟ್ ಇದು ಮೀನಿಂಗ್ ಕೊಡ್ತಾ ಇಲ್ಲ. ಇಲ್ಲಿ ಏನಂದರೆ ಪಲ್ಲವಿ ಒಂದು ಹಾಡನ್ನು ಹಾಡುತ್ತಿದ್ದಾಳೆ ಅಂತ ಇದೆ, ಇದು ಮೀನಿಂಗ್ ಕೊಡ್ತಾ ಇದೆ. ಬಟ್ ಸಿಂಗಿಂಗ್ ಅನ್ನೋದಿದೆ, ಇಲ್ಲಿನೂ ಸಿಂಗಿಂಗ್ ಅನ್ನೋದಿದೆ, ಇಲ್ಲಿನೂ ಸಿಂಗಿಂಗ್ ಅಂದರೆ ಈಸ್ ಇದೆ, ಅ ಇದೆ, ಸಾಂಗ್ ಇದೆ, ಪಲ್ಲವಿ ಇದೆ. ಬಟ್ ಇಟ್ ಈಸ್ ಗಿವಿಂಗ್ ಮೀನಿಂಗ್, ಇಟ್ ಈಸ್ ನಾಟ್ ಗಿವಿಂಗ್ ಮೀನಿಂಗ್. ಸೊ ದ್ಯಾಟ್ ಇಟ್ ಈಸ್ ನಾಟ್ ಮೇಕ್ ಎನಿ ಸೆನ್ಸ್. ಓಕೆ, ಇದು ಯಾವುದು ಅರ್ಥ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇದಕ್ಕೇನಲ್ಲ ನಾವು ವಾಕ್ಯ ಅಂತ ಅನ್ನಲ್ಲ, ಹೌದಾ? ಅದಕ್ಕೋಸ್ಕರ ವಾಕ್ಯ ಅಂದರೆ ಪರ್ಟಿಕ್ಯುಲರ್ ಆಗಿ ಪರ್ಫೆಕ್ಟಾಗಿ ಮೀನಿಂಗ್ ಕೊಡ್ತಾ ಇತ್ತಂದ್ರೆ ಅದಕ್ಕೆ ನಾವೇನಂತೀವಿ, ವಾಕ್ಯ ಎಂದು ಕರೆಯುತ್ತೇವೆ. ಓಕೆ, ಎಷ್ಟು ಟೈಪ್ಸ್ ಇದ್ದಾವೆ ಸೆಂಟೆನ್ಸು, ಎಷ್ಟು ವಿಧಗಳಿದ್ದಾವೆ. ಓಕೆ, ಟೈಪ್ಸ್ ಆಫ್ ಸೆಂಟೆನ್ಸಸ್.
types of sentences. Okay, so assertive sentence or else declarative sentence. ಅದಕ್ಕೆ ನಾವೇನಂತ ಕರಿಬೋದು, ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿಬೋದು ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿಬೋದು, ಅಥವಾ ಇನ್ನೊಂದು ಶಬ್ದ ಪಾಸಿಟಿವ್ ಸೆಂಟೆನ್ಸ್ ಅಂತ ಕೂಡ ಕರಿಬೋದು ನೀವು, ಪಾಸಿಟಿವ್ ಸೆಂಟೆನ್ಸ್. ಓಕೆ, ಒಂದನೇದ್ದು ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಆರ್ ಎಲ್ಸ್ ಪಾಸಿಟಿವ್ ಸೆಂಟೆನ್ಸ್ ಒಂದನೇದ್ದು. ಮತ್ತು ಎರಡನೇ ಸೆಂಟೆನ್ಸು ಇಂಪೇರೇಟಿವ್ ಸೆಂಟೆನ್ಸ್. ಯಾವುದು ಇಂಪೇರೇಟಿವ್ ಸೆಂಟೆನ್ಸ್. ಓಕೆ, ಇಂಪೇರೇಟಿವ್ ಸೆಂಟೆನ್ಸ್. ಮೂರನೇದು ಬಂದು ಇಂಟ್ರಾಗೇಟಿವ್ ಸೆಂಟೆನ್ಸ್. ಮೂರನೇದು ಯಾವುದು? ಇಂಟ್ರಾಗೇಟಿವ್ ಸೆಂಟೆನ್ಸ್. ಮೂರನೇದು ಇಂಟ್ರಾಗೇಟಿವ್ ಸೆಂಟೆನ್ಸ್. ನಾಲ್ಕನೇದು ಬಂದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಓಕೆ, ಈ ರೀತಿ 4 ಏನು ನಾವು ವಿಧಗಳಾಗಿ ಸೆಂಟೆನ್ಸ್ಗಳನ್ನು ಏನು ಮಾಡಿದ್ದೀವಿ ಅಂತಂದರೆ ಇದನ್ನು ಮಾಡಿದ್ದೀವಿ, ಬೇರ್ಪಡಿಸಿದ್ದೀವಿ. ಅವನ್ನ ಈಗ ನೆಕ್ಸ್ಟ್ ನೋಡೋಣ, ಟೈಪ್ಸ್. Let's see the types of sentences. Okay, please. First one is assertive sentence. What is assertive sentence? Okay, or else declarative sentence we can call as a declarative, and also you can call as a positive sentence also. Okay, positive sentence also, no problem. Okay, so first sentence we can name as a 3 types: assertive, positive and declarative. Okay, same or 3 meaning same only. Okay, a statement that tells us something. A statement that tells us something. Okay, it is telling the something is called assertive sentence, and it ends with ಫುಲ್ ಸ್ಟಾಪ್. ಯಾವಾಗಲೂ ಇದು ಏನಾಗುತ್ತೆ ಅಂದರೆ ಫುಲ್ ಸ್ಟಾಪ್ನಿಂದ ಎಂಡ್ ಆಗುತ್ತೆ. ಯಾವುದು? ಪಾಸಿಟಿವ್ ಸೆಂಟೆನ್ಸ್ ಆರ್ ಎಲ್ಸ್ ಅಸರ್ಟಿವ್ ಸೆಂಟೆನ್ಸ್ ಆರ್ ಎಲ್ಸ್ ಡಿಕ್ಲರೇಟಿವ್ ಸೆಂಟೆನ್ಸ್. ಇದು ಫುಲ್ ಸ್ಟಾಪ್ಗೆ ಎಂಡ್ ಆಗುತ್ತೆ. ಓಕೆ, ಎಕ್ಸಾಂಪಲ್ ಹೆಂಗಿರ್ಬೋದು? ಅಸರ್ಟಿವ್ ಸೆಂಟೆನ್ಸ್ ಎಕ್ಸಾಂಪಲ್ಸ್ ಹೆಂಗಿರ್ತವೆ? ಓಕೆ, ಐ ವೆಂಟ್ ಟು ದ ಶಾಪ್ ಟುಡೇ. ಐ ವೆಂಟ್ ಟು ದ ಶಾಪ್ ಟುಡೇ. ನಾನು ಇಂದು ಶಾಪಿಗೆ ಹೋಗುತ್ತೇನೆ. ಓಕೆ, ಐ ವೆಂಟ್ ಟು ದ ಶಾಪ್ ಟುಡೇ. ನೋಡು, ಇದು ಏನಿದೆ? ಸಮಥಿಂಗ್ ಇದು ಹೇಳ್ತಾ ಇದೆ. ಐ ವೆಂಟ್, ನಾನು ಹೋದೆನು ಇಂದು ಮಾರ್ಕೆಟ್ಗೆ, ಇಂದು ನಾನು ಹೋದೆನು ಶಾಪ್ಗೆ ಹೋದೆನು ಅಂತೇಳಿ ಸಮಥಿಂಗ್ ಹೇಳ್ತಾ ಇದೆ. ಮೈ ನೇಮ್ ಈಸ್ ಜಾಸ್ಮಿನ್. ನನ್ನ ಹೆಸರು ಜಾಸ್ಮಿನ್ ಇದೆ. ಇದು ಏನೋ ಒಂದು ಸ್ವಲ್ಪ ಮೀನಿಂಗನ್ನು ಹೇಳ್ತಾ ಇದೆ. ಅದು ಟೆಲ್ಸ್ ಅ ಸಮಥಿಂಗ್. ಓಕೆ, ಐ ಟೀಚ್ ಇಂಗ್ಲೀಷ್ ಡೈಲಿ. ನಾನು ದಿನಾಲು ಇಂಗ್ಲೀಷನ್ನು ಕಲಿಸುತ್ತೇನೆ ಅಂತ ಹೇಳ್ತಾ ಇದೆ. ಸೊ ಇದೇನಂದ್ರೆ ಅಸರ್ಟಿವ್ ಸೆಂಟೆನ್ಸ್. ಇನ್ನೂ ನೀವು ಸಾಕಷ್ಟು ಅಸರ್ಟಿವ್ ಸೆಂಟೆನ್ಸ್ಗಳನ್ನು ಇದೇ ರೀತಿ ನೀವು ಮಾಡ್ಕೋಬೋದು. ಓಕೆ, ಸೊ ಸೆಕೆಂಡ್ ಒನ್ ಈಸ್ ಇಂಪೇರೇಟಿವ್ ಸೆಂಟೆನ್ಸ್. ಸೆಕೆಂಡ್ ಒನ್ ಈಸ್ ಇಂಪೇರೇಟಿವ್ ಸೆಂಟೆನ್ಸ್. ಓಕೆ, ಇಂಪೇರೇಟಿವ್ ಸೆಂಟೆನ್ಸ್. ವಾಟ್ ಈಸ್ ಇಂಪೇರೇಟಿವ್ ಸೆಂಟೆನ್ಸ್? ಟೆಲ್ಸ್ ಸಮ್ವನ್ ಟು ಡೂ ಸಮಥಿಂಗ್. ನೋಡ್ರಿ, ಇದು ಬೇರೆಯವ್ರಿಗೆ ನಾನು ಏನೋ ಒಂದು ಕೆಲಸ ಮಾಡಂತ ಆರ್ಡ್ರ್ ಮಾಡ್ತಾ ಇದ್ದೀನಿ. ಸಮ್ವನ್ ಟು ಡೂ ಸಮಥಿಂಗ್. ಇಟ್ ಕ್ಯಾನ್ ಬಿ ಎ ಕಮಾಂಡ್ ಆರ್ ರಿಕ್ವೆಸ್ಟ್. ನಾನು ರಿಕ್ವೆಸ್ಟ್ ಆದರೂ ಮಾಡ್ಬೋದು, ಕಮಾಂಡ್ ಆದರೂ ಮಾಡ್ಬೋದು. ರಿಕ್ವೆಸ್ಟ್ ಅಂತಂದರೆ ಹೆಂಗ? ಪ್ಲೀಸ್ ಗಿವ್ ಮೀ ಅ ಪೆನ್. ನಂದು ಪೆನ್ ಮಸಿ ಖಾಲಿ ಆಗಿರುತ್ತೆ, ಹಿಂಗೆ ಖಾಲಿ ಆಗಿರುತ್ತೆ ಅಂದಾಗ ಪ್ಲೀಸ್ ಗಿವ್ ಮಿ ಅ ಪೆನ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಬೋದು. ಕಮಾಂಡ್ ಕೂಡ ಮಾಡ್ಬೋದು. ಗೋ ದೇರ್, ಶಟ್ ಯುವರ್ ಮೌತ್, ಕ್ಲೋಸ್ ದ ಡೋರ್, ಡೂ ಯುವರ್ ಹೋಮ್ ವರ್ಕ್ ಡೈಲಿ. ಸೊ ಈ ರೀತಿ ನಾ ಏನು ಮಾಡ್ಬೋದು? ಕಮಾಂಡ್ ಕೂಡ ಮಾಡ್ಬೋದು. ಆ್ಯಂಡ್ ಇಟ್ ಎಂಡ್ಸ್ ವಿತ್ ಎ ಫುಲ್ ಸ್ಟಾಪ್. ಯಾವಾಗಲೂ ಇದನ್ನು ಕೂಡ ಫುಲ್ ಸ್ಟಾಪ್ ಎಂಡ್ ಆಗುತ್ತೆ, ಇದನ್ನು ಕೂಡ ಫುಲ್ ಸ್ಟಾಪ್ ಎಂಡ್ ಆಗುತ್ತೆ. ಓಕೆ, ಎಕ್ಸಾಂಪಲ್ಸ್: ಪ್ಲೀಸ್ ಕಂಪ್ಲೀಟ್ ಯುವರ್ ಹೋಮ್ ವರ್ಕ್. ಪ್ಲೀಸ್ ಕಂಪ್ಲೀಟ್ ಯುವರ್ ಹೋಮ್ ವರ್ಕ್. ಸೆಕೆಂಡ್ ಒನ್ ಈಸ್ ಗೋ ಟು ಸ್ಕೂಲ್ ನಾವು. ಓಕೆ, ಗೋ ಟು ಸ್ಕೂಲ್ ನಾವು. ಆ್ಯಂಡ್ ಥರ್ಡ್ ಒನ್ ಈಸ್, ಲಾಸ್ಟ್ ಒನ್ ಈಸ್ ಕ್ಲೋಸ್ ದ ಡೋರ್. ನೋಡ್ರಿ, ಇದು ಆರ್ಡ್ರ್ ಆಯಿತು. ಓಕೆ, ಕಮಾಂಡ್ ಆಯಿತು, ರಿಕ್ವೆಸ್ಟ್ ಆಯಿತು. ಇಂಥ ಸೆಂಟೆನ್ಸ್ಗಳಿಗೆ ನಾವೇನಂತೀವಿ ಅಂದರೆ ಇಂಪೇರೇಟಿವ್ ಅಂತೀವಿ. ಡೋಂಟ್ ವರಿ ಆ್ಯಂಡ್ ಡೋಂಟ್ ಕನ್ಫ್ಯೂಸ್. ಓಕೆ, ಯಾವಾಗ? ಎಸ್, ಲೆಟ್ಸ್ ಸಿ ದ ಥರ್ಡ್ sentence, interrogative sentence. Okay, you know it is very important in the communication skill. And so interrogative sentence ಅಂದರೆ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ಸೊ ಯಾವುದೇ ನಾವು ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಗೊತ್ತಿತ್ತಂದರೆ ನಾವು 100% ಆಗಿ ಈಸಿಯಾಗಿ ಯಾರ ಜೊತೆ ಆದರೂ ನಾವು ಕ್ವಶನ್ ಕೇಳ್ಬೋದು. ಓಕೆ, ಅದಕ್ಕೆ ನಾವು ಉತ್ತರವನ್ನು ಪಡ್ಕೋಬೋದು. ಓಕೆ, ಸೊ ಹೌ ಟು ಆಸ್ಕ್ ದ ಕ್ವಶನ್ಸ್? ಓಕೆ, ಇಂಟ್ರಾಗೇಟಿವ್ ಸೆಂಟೆನ್ಸ್. ವಾಟ್ ಈಸ್ ಇಂಟ್ರಾಗೇಟಿವ್? ಇಟ್ ಆಸ್ಕ್ಸ್ ಅ ಕ್ವಶನ್. ಓಕೆ, ಇದು ಯಾವಾಗಲೂ ಪ್ರಶ್ನೆಯನ್ನು ಕೇಳ್ತಾ ಇರುತ್ತೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಏನು? ಪ್ರಶ್ನಾರ್ಥಕ ಅಂದರೆ ಪ್ರಶ್ನೆಯನ್ನು ಕೇಳಿ. ಇಟ್ ಆಸ್ಕ್ ಕ್ವಶನ್ಸ್. ಎಸ್,
It ends with a question mark. It ends with a question mark. ಓಕೆ, ಅವು ಆ ಪಾಸಿಟಿವ್ ಸೆಂಟೆನ್ಸ್ ಏನಾಗ್ತಿತ್ತು ಫುಲ್ ಸ್ಟಾಪ್ಗೆ ಎಂಡ್ ಆಗ್ತಿತ್ತು. ಇದು ಕ್ವಶನ್ ಮಾರ್ಕ್ ಮೂಲಕ ಏನಾಗ್ತಾ ಇದೆ, ಎಂಡ್ ಆಗ್ತಾ ಇದೆ. ಎಕ್ಸಾಂಪಲ್, ವೇರ್ ಡೂ ಯು ಲಿವ್, ನೀನು ಎಲ್ಲಿ ವಾಸಿಸುತ್ತಿದ್ದೀಯಾ? ವೇರ್ ಡೂ ಯು ಲಿವ್. ಡೂ ಯು ನೋ ಇಂಗ್ಲೀಷ್, ನಿನಗೆ ಇಂಗ್ಲೀಷ್ ಗೊತ್ತಾ ಅಥವಾ ನಿನಗೆ ಇಂಗ್ಲೀಷ್ ಬರುತ್ತಾ? ಓಕೆ. ಆರ್ ದೇ ಗೋಯಿಂಗ್ ಟು ಕಾಲೇಜ್, ಅವರು ಕಾಲೇಜಿಗೆ ಹೋಗುತ್ತಿದ್ದಾರೆ. ಓಕೆ. ಡು ಯು ಕಮ್ ಟು ಲಿಂಗ್ಸೂರ್, ನೀನು ಲಿಂಗ್ಸೂರಿಗೆ ಬರುತ್ತೀಯಾ? ಡು ಯು ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಕಲಿಯುತ್ತೀಯಾ? ಈ ರೀತಿ. ಸೊ ನಾವೇನಂತಂದರೆ, ಸೊ ಕ್ವಶನನ್ನು ಕೇಳೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಮಾಡ್ಬೋದು. ರೈಟ್. ಸೊ ಮೆನಿ ಎಕ್ಸಾಂಪಲ್ಸ್ ಯು ಕ್ಯಾನ್ ಮೇಕ್ ಇನ್ ದ ಹೋಮ್. ರೈಟ್. ಸೊ ಫೋರ್ತ್ ಒನ್, ಲಾಸ್ಟ್ ಒನ್. ಓಕೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ವಾಟ್ ಈಸ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದರೆ ಏನು ನೋಡ್ರಿ, ಸೆಂಟೆನ್ಸ್ ದ್ಯಾಟ್ ಶೋಸ್ ಸ್ಟ್ರಾಂಗ್ ಫೀಲಿಂಗ್ಸ್. ಸ್ಟ್ರಾಂಗ್ ಫೀಲಿಂಗ್ಸ್ ಅಂದರೆ ಸಡನ್ನಾಗಿ ಬರುವಂಥ ಭಾವನೆಗಳಿಗೆ ಏನಂತೀವಿ ಅಂದರೆ ಸ್ಟ್ರಾಂಗ್ ಫೀಲಿಂಗ್ಸ್ ಅಂತಂತೀವಿ. ಎಕ್ಸಾಂಪಲ್, ನಿಮ್ಮ ಮನೇಲಿ ಯಾರಾದರೂ ಡೆತ್ ಆದರು ಅಂತಂದರೆ ಸಡನ್ನಾಗಿ ನೀವೇನಾಗಿಬಿಡ್ತೀರಿ, ಒಂಥರ ಸ್ಯಾಡ್ಗೆ ಒಳಗಾಗಿಬಿಡ್ತೀರಿ, ದುಃಖ ಭರಿತರಾಗಿಬಿಡ್ತೀರಿ. ಓಕೆ. ಅಥವಾ ಸಡನ್ನಾಗಿ ನಿಮ್ಗೆ ಯಾರಾದರೂ ಒಂದು ಸರ್ಪ್ರೈಸ್ ಏನಾದರೂ ಗಿಫ್ಟ್ ಕೊಟ್ರಿ ಅಂತಂದರೆ ನೀವೇನಾಗಿಬಿಡ್ತೀರಿ, ಫುಲ್ಲು ಖುಷಿಯಾಗಿಬಿಡ್ತೀವಿ, ವಾವ್ ನೈಸ್ ಗಿಫ್ಟ್ ಅಂತೇಳಿ ಸಡನ್ನಾಗಿ ಬರುವಂಥ ಫೀಲಿಂಗ್ಸ್ ಅದು. ಅಲ್ಲಿ ಯಾವುದೇ ಸೆಂಟೆನ್ಸು ಕ್ವಶನ್ ಮಾರ್ಕು ಅದು ಏನೂ ಇರಲ್ಲ. ಎಕ್ಸ್ಕ್ಲಾಮೇಟ್ರಿ ಮಾರ್ಕ್ ಮೂಲಕ ಅದು ಏನಾಗ್ತಿರುತ್ತೆ, ಎಂಡ್ ಆಗ್ತಿರುತ್ತೆ. ಗ್ರಾಮ್ಯಾಟಿಕಲಿ ಅಲ್ಲಿ ಏನೂ ಸಿಗಲ್ಲ. ಓಕೆ. ಫಾರ್ ಎಕ್ಸಾಂಪಲ್, ಇಟ್ ಎಂಡ್ಸ್ ವಿತ್ ಆ್ಯನ್ ಎಕ್ಸ್ಕ್ಲಾಮೇಷನ್ ಮಾರ್ಕ್. ಯಾವಾಗಲೂ ನಾವು ಎಕ್ಸ್ಕ್ಲಾಮೇಷನ್ ಮಾರ್ಕ್ ಮೂಲಕನ ಎಂಡ್ ಮಾಡ್ಬೇಕು ಈ ಸೆಂಟೆನ್ಸನ್ನು. ಎಕ್ಸಾಂಪಲ್ಸ್ ಹೆಂಗಿರ್ಬೋದು, ಐ ಫೀಲ್ ಸೋ ಸ್ಯಾಡ್. ಐ ಫೀಲ್ ಸೋ ಸ್ಯಾಡ್. ಇಟ್ ಈಸ್ ಎಕ್ಸ್ಕ್ಲಾಮೇಟರಿ. ಎಸ್. ನೆಕ್ಸ್ಟ್, ವಾಟ್ ಎ ಬ್ಯೂಟಿಫುಲ್ ರೋಸ್. ಓಕೆ. ವಾಟ್ ಎ ವಂಡರ್ಫುಲ್ ಸಿಟಿ. ವಾಟ್ ಎ ನೈಸ್ ರೋಡ್ಸ್. ವಾಟ್ ಎ ಬ್ಯೂಟಿಫುಲ್ ಗಾರ್ಡನ್ ಇಟ್ ಈಸ್. ಸೊ ಈ ರೀತಿ ನಾವು ಸಡನ್ ಫೀಲಿಂಗ್ಸಿಗೆ ನಾವೇನು ಅನ್ಬೋದು ಅಂತಂದರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಕರಿಬೋದು. ರೈಟ್. ಸೊ ಇಲ್ಲಿವರೆಗೆ ನೀವೇನು ಮಾಡಿದ್ದೀರಿ ಅಂದರೆ, ಓಕೆ, ಅಸರ್ಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಪೇರೇಟಿವ್ ಸೆಂಟೆನ್ಸ್ ಆ್ಯಂಡ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಇವು 4 ಟೈಪ್ಸ್ಗಳನ್ನು ಕಲ್ತಿದ್ದೀರಿ. ಸೊ ಇನ್ನು ಒಂದು ಲಾಸ್ಟ್ ಕ್ಲಾರಿಫಿಕೇಶನ್ ಇನ್ ದ ಸೆಂಟೆನ್ಸ್, ಯು ಶುಡ್ ನೋ ಇಟ್. ಯು ಮಸ್ಟ್ ಲರ್ನ್ ದಿಸ್ ಕ್ಲಾರಿಫಿಕೇಶನ್ ಆಫ್ ದ ಟೇಬಲ್. ವಾಟ್ ಈಸ್ ಸಬ್ಜೆಕ್ಟ್ ಆ್ಯಂಡ್ ವಾಟ್ ಈಸ್ ಪ್ರಿಡಿಕೇಟ್. ಸೊ ಇದನ್ನು ಕೇಳ್ತಾರೆ, ನಿಮ್ಗೊಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಒಂದು ಎಕ್ಸಾಮ್ನಲ್ಲಿ. ಸಬ್ಜೆಕ್ಟ್ ಅಂದರೆ ಯಾವುದು, ಪ್ರಿಡಿಕೇಟ್ ಅಂದರೆ ಯಾವುದು ಅಂತ ಕೇಳಿರ್ತಾರೆ. ಸೆಂಟೆನ್ಸ್ನಲ್ಲಿ ತಿಳಿಸ್ಕೊಟ್ಬಿಡ್ತೇನೆ ಅದನ್ನು. ರೈಟ್. ಸೊ ಆಲ್ ರೈಟ್, ವಾಟ್ ಈಸ್ ಸಬ್ಜೆಕ್ಟ್? ಐ ಹ್ಯಾವ್ 3 ಬ್ರದರ್ಸ್. ನಾನು 3 ಸಹೋದರನನ್ನು ಹೊಂದಿದ್ದೇನೆ ಅಥವಾ ನನಗೆ 3 ಸಹೋದರರಿದ್ದಾರೆ ಅಂತಿದೆ. ಇಲ್ಲಿ ನೀವು ಪ್ರಿಡಿಕೇಟ್ ಮಾರ್ಕ್ ಮಾಡಿರಿ ಅಂದಾಗ ಆಟೋಮೆಟಿಕಲಿ ಇಲ್ಲಿ ಸಬ್ಜೆಕ್ಟು ಯಾವ ಫಸ್ಟಿಗಿರುತ್ತಲ್ಲ ಆ ವರ್ಡ್ ಬಿಟ್ಟು ಉಳಿದದ್ದೆಲ್ಲ ಏನದು ಪ್ರಿಡಿಕೇಟ್. ಓಕೆ. ಹ್ಯಾವ್ 3 ಬ್ರದರ್ಸ್ ಈಸ್ ಪ್ರಿಡಿಕೇಟ್. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಅದಕ್ಕೋಸ್ಕರ ನಿಮಗೆ ಬಾಕ್ಸ್ ಹಾಕಿ ಕ್ಲಾರಿಫೈ ಮಾಡಿಬಿಟ್ಟಿದ್ದೀನಿ. ಓಕೆ. ಶೀಲಾ ಲೈಕ್ಸ್ ಐಸ್ ಕ್ರೀಮ್. ಓಕೆ. ಲೈಕ್ಸ್ ಐಸ್ ಕ್ರೀಮ್ ಈಸ್ ಪ್ರಿಡಿಕೇಟ್. ಈ ಪಾರ್ಟ್ ಏನಿದೆಯಲ್ಲ ಪ್ರಿಡಿಕೇಟು. ಇದೇನಿದೆಯಲ್ಲ ಇದು ಸಬ್ಜೆಕ್ಟ್. ರೈಟ್. ವಿ ಆರ್ ಗೋಯಿಂಗ್ ಟು ಸ್ಕೂಲು. ಇಲ್ಲೇ ಸಬ್ಜೆಕ್ಟ್ ಯಾವುದು? ವಿ ಸಬ್ಜೆಕ್ಟ್. ಪ್ರಿಡಿಕೇಟ್ ಯಾವುದು? ಆರ್ ಗೋಯಿಂಗ್ ಟು ಸ್ಕೂಲ್ ಈಸ್ ಪ್ರಿಡಿಕೇಟ್. ಸೊ ಈ ರೀತಿ ನಿಮಗೆ ಸಮ್ಟೈಮ್ಸ್ ಎಕ್ಸಾಮ್ನಲ್ಲಿ ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ನಿಮಗೆ ಸಬ್ಜೆಕ್ಟ್ ಆ್ಯಂಡ್ ಪ್ರಿಡಿಕೇಟ್ ಯಾವುದು ಮಾರ್ಕ್ ಮಾಡಿರಿ. ಪ್ಲೀಸ್ ಮಾರ್ಕ್ ದ ಪ್ರಿಡಿಕೇಟ್ ಅಂತ ಕೇಳ್ತಾರೆ. ಅದಕ್ಕೆ ನೀವು ಕನ್ಫ್ಯೂಷನ್ ಆಗಬಾರ್ದು. ಪ್ರಿಡಿಕೇಟ್ ಈಸ್ ಮೀನ್ಸ್ ಆಬ್ಜೆಕ್ಟ್, ಲೈಕ್ ಆಬ್ಜೆಕ್ಟ್. ರೈಟ್. ಸೊ ಇಲ್ಲಿವರೆಗೂ ನೀವು ಸೆಂಟೆನ್ಸ್ಗಳನ್ನು, ಟೈಪ್ಸ್ಗಳನ್ನು, ಸೆಂಟೆನ್ಸ್ ಯಾವ ರೀತಿ ಮಾಡಬೇಕು, ಅದು ಕ್ವಶನ್ ಯಾವ ರೀತಿ ಕೊಡಬೇಕು, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ಗೆ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಯಾವ ರೀತಿ ಕೊಡಬೇಕಂತ ಕಲ್ತಿದ್ದೀರಿ. ಓಕೆ. ನಾಳೆ ಚಾಪ್ಟರ್ನಲ್ಲಿ ಹೊಸ ಚಾಪ್ಟರ್ನೊಂದಿಗೆ ಬರ್ತೀನಿ. ಓಕೆ. ಇವತ್ತು ಡೇ 23. ಓಕೆ. ಸೆಂಟೆನ್ಸಸ್ ಅನ್ನೋದನ್ನು ಸಂಪೂರ್ಣವಾಗಿ ಕಲ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಸೊ